ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ವರ್ಕ್ ಮಾಡ್ತಾ ಇರೋಂಥ ಡಿಸೈನ್ ತುಂಬಾ ಸಿಂಪಲ್ ಮತ್ತು ಬೇಗ ಆಗುವಂಥ ಡಿಸೈನ್ ಇದು. ಕಲಿಯೋರ್ಗೂ ಕಲ್ತಿರೋರ್ಗೂ ಇಬ್ಬರಿಗೂ ಈಸಿ. ಅಂದರೆ ಇದರಲ್ಲಿ ಲೀಫ್ ಹಾಕೋದೇ ಆಯಿತು, ಫ್ಲವರ್ ಹಾಕೋದೇ ಆಯಿತು, ಯಾವುದೂ ಟೆನ್ಷನ್ ಇಲ್ಲ. ಈಸಿಲಿ ನಾವು ಟೈಮರನ್ನು ಫಿಕ್ಸ್ ಮಾಡಿಬಿಟ್ಟು ವರ್ಕ್ ಮಾಡ್ಬೋದು. ಮತ್ತು ಸ್ವಲ್ಪ ಏನು ಕೆಲಸ ಇದೆ ಅಂದರೆ 0 ನಂಬರಲ್ಲಿ ಔಟ್ಲೈನ್ ಕೊಡೋದು. ಅಂದರೆ ಔಟ್ಲೈನರ್ ಏನು ಅಟ್ಯಾಚ್ ಮಾಡಿರ್ತೀನಲ್ವ, ಇದಕ್ಕೆ ನಾನು ಔಟ್ಲೈನರ್ ಅಂತ ಹೇಳ್ತಾ ಇರೋದು ಕುಂದನ್ಗೆ ಔಟ್ಲೈನರ್ ಅಂತ ಕೂಡ ಹೇಳ್ತಾರೆ. ಮತ್ತು ಫ್ರೆಂಡ್ಸ್, ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಉತ್ತರ ಕೊಡ್ತೇನೆ ನಿಮಗೆ. ಈ ಡಿಸೈನಲ್ಲಿ ನಾನು ಝರಿ ಮತ್ತು ಸ್ವಲ್ಪ ಪಿಂಕ್ ಕಲರ್ ದಾರ ಮತ್ತು ಇದೇ ಯೆಲ್ಲೋ ಕಲರಲ್ಲಿ ದಾರ ಮತ್ತು ಔಟ್ಲೈನರ್, ಅದಕ್ಕೆ ಕುಂದನ್ ಹೇಳ್ತಾರಲ್ವ, ಆ ಕುಂದನ್ ಅದನ್ನು ಮತ್ತು ನೆಟ್ ಫ್ಯಾಬ್ರಿಕನ್ನು ಯೂಸ್ ಮಾಡಿದ್ದೇನೆ. ಹಾಗಾಗಿ ಸ್ವಲ್ಪ ಬೇಗ ಮುಗಿಯುತ್ತೆ ಈ ಕೆಲಸ. ಮತ್ತು ಈ ಬ್ಲೌಸ್ ರೆಡಿ ಮಾಡಲಿಕ್ಕೆ ನಾನು 2000 ರೂಪೀಸ್ ತೊಗೊಂಡಿದ್ದೇನೆ. 2000 ರೂಪಾಯಿನ ತೊಗೊಂಡಿದ್ದೇನೆ ನಾನು ಇದಕ್ಕೆ. ಏನಕ್ಕೆ ಅಂದರೆ ಇದರಲ್ಲಿ ಸ್ವಲ್ಪ ನೆಟ್ಟಲ್ಲಿ ನಾನು ಕೈ ಕೆಲಸ ಕೂಡ ಮಾಡಿದ್ದೇನೆ. ಆಮೇಲೆ ಕುಂದನ್ ಏನು ಅಟ್ಯಾಚ್ ಮಾಡ್ತಾ ಇದ್ದೀನಲ್ವ, ಇವಾಗ ಕುಂದನ್ ಹಾಕುವಂಥ ಕುಂದನ್ ಸ್ವಲ್ಪ ರೇಟ್ ಆಗಿದೆ ಅದು, ಹಾಗಾಗಿ 2000 ರೂಪಾಯಿನ ತೊಗೊಂಡಿದ್ದೇನೆ. ಮತ್ತು ಫ್ರೆಂಡ್ಸ್, ಇದು ನಾರ್ಮಲಿ ನಿಮ್ಗೆ ಹೇಳಿದ್ದೇನೆ, ನಾನು ಮುಂಚೆ ವೀಡಿಯೋಸಲ್ಲೂ ಹೇಳಿದ್ದೇನೆ, 2.5 ಅಥವಾ 3 ನಂಬರ್ಗೆ ನೀವು ಸ್ಟೋನ್ ಚೈನ್ ಬಾಲ್ ಚೈನ್ ಅಟ್ಯಾಚ್ ಮಾಡಿ ಅಂತ. ನಿಮ್ಮ ಹತ್ರ ಯಾವ ಸೈಜಲ್ಲಿ ಸ್ಟೋನ್ ಚೈನ್ ಇದೆ ನೋಡಿಕೊಂಡು ನೀವು 2.5 ಅಥವಾ 3 ನಂಬರ್ಗೆ ಟೈಮರನ್ನು ಫಿಕ್ಸ್ ಮಾಡಿಕೊಂಡು ಅಟ್ಯಾಚ್ ಮಾಡಿ. ಮತ್ತು ಇದು ಬಾಲ್ ಚೈನ್ ಏನಿದೆ ಅಲ್ವಾ, 1.5 ನಂಬರ್ಗೆ ನೀವು ಅಟ್ಯಾಚ್ ಮಾಡಿ. ಎಲ್ಲ ಬಾಲ್ ಚೈನ್ ಒಂದೇ ಸೈಜ್ ಇರುತ್ತೆ. ಇದರಲ್ಲಿ ಇನ್ನೊಂದು ಸೈಜ್ ಸಿಗುತ್ತೆ, ಬಟ್ ಅದು ತುಂಬ ರೇರ್ ನಾನು ವರ್ಕ್ ಮಾಡೋದು ಅದು. ಮತ್ತು ಫ್ರೆಂಡ್ಸ್, ನಾನು ನಿಮಗೆ ಪ್ರತಿ ಸರಿ ಹೇಳುತ್ತೇನೆ, ಮೊನ್ನೆ ಕೂಡ ಹೇಳಿದೆ ನಾನು, ಈ ಥರ ಒಳಗಡೆ ಏನು ಸ್ಟಿಚ್ ಕೊಡ್ತಾ ಇರ್ತೇನೆ ಒಂದೇ ಸರಿ ಫಿಲ್ ಮಾಡಿಬಿಡ್ತೇನೆ, ಅಂದರೆ ತಿಕ್ಕಾಗಿ ಫಿಲ್ ಮಾಡಿಬಿಡ್ತೇನೆ, 2 ಟೈಮ್ ಹಾಕಲ್ಲ ಅಂತ. ಬಟ್ ಇದಕ್ಕೆ ನಾನು 2 ಟೈಮ್ ಫಿಲ್ ಮಾಡ್ತಾ ಇದ್ದೀನಿ. ಕೆಳಗಡೆ ನೆಟ್ ಫ್ಯಾಬ್ರಿಕ್ ಇರೋದ್ರಿಂದ ಇದು ನಾನು 2 ಟೈಮ್ ತಿಕ್ಕಾಗಿ ಬರಲಿ ಅಂದ್ಬಿಟ್ಟು 2 ಟೈಮ್ನ ವರ್ಕ್ ಮಾಡ್ತಾ ಇರೋದು ಇದು. ಸ್ಯಾರಿ ಮತ್ತು ಬ್ಲೌಸ್ ಒಂದೇ ಕಲರ್ ಇರೋದ್ರಿಂದ ಫ್ರೆಂಡ್ಸ್, ನಾನು ಇದರಲ್ಲಿ ನೆಟ್ ಫ್ಯಾಬ್ರಿಕನ್ನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಪಿಂಕ್ ಕಲರ್ ಥ್ರೆಡ್ಡಿಂದ ಔಟ್ಲೈನ್ ಕೊಟ್ಟಿದ್ದೇನೆ. ಇದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಬೇಗ ಆಗುತ್ತೆ ಈ ಕೆಲಸ. ಅಂದರೆ ಅಷ್ಟೊಂದು ರಿಸ್ಕ್ ಇರೋಂಥ ಕೆಲಸ ಇಲ್ಲ. ಲೀಫ್ ಹಾಕಲಿಕ್ಕೆ ಬರಲ್ಲ ಒಬ್ಬೊಬ್ಬರಿಗೆ, ಅಥವಾ ಒಬ್ಬೊಬ್ಬರಿಗೆ ಫ್ಲವರ್ ಹಾಕೋದು ಸ್ವಲ್ಪ ತೊಂದರೆ ಆಗುತ್ತೆ. ಬಟ್ ಈ ಡಿಸೈನ್ ಏನಿದೆ ಗೊತ್ತಾ, ನೀವು ನಿಮಗೋಸ್ಕರ ನೀವು ತಯಾರಿಸ್ಕೊಂಡ್ರೂ ಓಕೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಕಸ್ಟಮರ್ ಕೇಳಿರ್ತಾರೆ ಅಂತ ಅಂದ್ಕೊಳ್ಳಿ, ಈ ಥರ ಬೇಕು ಅಂದರೆ ನೀವು ಫಸ್ಟು ನಿಮಗೋಸ್ಕರ ಮಾಡಿ ಕಲಿಯೋರು ನೋಡಿಬಿಟ್ಟು ನನಗೂ ಈ ಥರ ಮಾಡಿಕೊಡು ಅಂತ ಹೇಳ್ತಾರೆ. ಅವಾಗೇನಾಗುತ್ತೆ, ನಿಮಗೆ ಈಸಿಲಿ ನೀವು ಟೈಮರನ್ನು ಫಿಕ್ಸ್ ಮಾಡಿಬಿಟ್ಟು ವರ್ಕ್ ಮಾಡಿ ಕೊಡ್ಬೋದು. ಅವ್ರಿಗೆ ತೊಂದರೆ ಏನೂ ಇರಲ್ಲ. ಸ್ವಲ್ಪ ಫ್ರೇಮನ್ನು ಬ್ಯಾಲೆನ್ಸ್ ಮಾಡೋದು ಬರಲಿ, ಅಂದರೆ ಟೈಮರನ್ನು ಫಿಕ್ಸ್ ಮಾಡಿದರೂ ಕೂಡ ಒಬ್ಬೊಬ್ಬರಿಗೆ ಸ್ಟ್ರೇಟಾಗಿ ಲೈನ್ ಹಾಕೋದೇ ಆಯಿತು, ಡೋರಿ ಆಯಿತು, ಸ್ಟೋನ್ ಚೈನ್ ಹಾಕೋದೇ ಆಯಿತು, ಅಟ್ಯಾಚ್ ಮಾಡಲಿಕ್ಕೆ ಬರಲ್ಲ ಒಬ್ಬೊಬ್ಬರಿಗೆ ಕಲಿಯೋರಿಗೆ. ಬಟ್ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ, ಸ್ವಲ್ಪ ಫ್ರೇಮನ್ನು ಬ್ಯಾಲೆನ್ಸ್ ಮಾಡಿ, ಈಸಿಲಿ ಅಟ್ಯಾಚ್ ಆಗುತ್ತೆ ಅದೆಲ್ಲ. ಇಲ್ಲೂ ಕೂಡ ಅಷ್ಟೇ ಫ್ರೆಂಡ್ಸ್, ನಾನು ಇವಾಗ ನೆಟ್ ಹಾಕಿರೋದ್ರಿಂದ ಇದು ತಿಕ್ಕಾಗಿ ಬರಲಿ ಅಂದ್ಬಿಟ್ಟು ನಾನು 2.5, ಅಂದರೆ ನೀವು 2.5 ನಂಬರ್ಗೆ ಟೈಮರನ್ನು ಫಿಕ್ಸ್ ಮಾಡಿಕೊಂಡು 2 ಸರಿ ಇದು ಸ್ಟಿಚ್ಚನ್ನು ಹಾಕಿ ನೀವು. ಇದು ಸ್ಲೀವ್ಸ್ ಲೆಂತ್ ಬಂದುಬಿಟ್ಟು 11 ಇಂಚ್ ಇದೆ. ನಾನು ತೊಗೊಂಡಿರೋದು ವರ್ಕ್ ಫಿನಿಶಿಂಗ್ ಸೇರಿಸಿ 5 ಇಂಚ್ ಬರಬೇಕು. ಕೆಳಗಡೆಯಿಂದ ಮೇಲ್ಗಡೆ ನಾನು ಏನು ವರ್ಕ್ ಮಾಡ್ತಾಯಿದ್ದೀನಿ ನೆಟ್ಟನ್ನು ಹಾಕಿಬಿಟ್ಟು ಅದು 5 ಇಂಚ್ ಬರಬೇಕು. ಆ ಥರ ನಾನು ವರ್ಕ್ ಮಾಡಿರೋದಿದು. ನೋಡುವಾಗ ಸ್ವಲ್ಪ ಏನೋ ತುಂಬ ದೊಡ್ಡದಾಗಿ ಹಾಕಿದ್ದೀವೇನೋ ಆ ಥರ ಕಾಣಿಸುತ್ತೆ. ಮತ್ತು ಫ್ರೆಂಡ್ಸ್, ಇಲ್ಲಿ ನೋಡಿ, ಈ ಥರ ಬಂದಾಗ ಸ್ಟೋನ್ ಚೈನ್ ಬಾಲ್ ಚೈನ್ ಅಟ್ಯಾಚ್ ಮಾಡುವಾಗ ಒಂದೊಂದೇ ಸ್ಟಿಚ್ ಹಾಕ್ತಾ ಹೋಗಿ ಫಿಲ್ ಮಾಡಿ. ಒಂದೇ ಸರಿ ಮಷೀನನ್ನು ಓಡಿಸ್ಬಿಟ್ಟು ಟೈಮರ್ ಇದೆ ಅಂದ್ಬಿಟ್ಟು ಹಾಗೆ ಬಿಡಬೇಡಿ. ಏನಕ್ಕಂದರೆ ಅದು ಸ್ಟೋನ್ ಚೈನ್ ಬಾಲ್ ಚೈನ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಮತ್ತು ಫಿನಿಶಿಂಗ್ ಕೊಡುವಾಗ 1 ರಿಂದ 2 ಸರಿ ಮೇಲೆ ಕೆಳಗಡೆ ಈ ಥರ ಸ್ಟಿಚ್ ಹಾಕಿ ಫಿನಿಶಿಂಗ್ ಕೊಡಿ ನೀವು. ಸ್ಟಾರ್ಟಿಂಗಲ್ಲೂ ಅಷ್ಟೇ, ಫಿನಿಶಿಂಗಲ್ಲೂ ಅಷ್ಟೇ 1 ರಿಂದ 2 ಸರಿ ನೀವು ಮೇಲೆ ಕೆಳಗಡೆ ಬರಬೇಕು. ಇಲ್ಲಿ ನೋಡಿ, ಈ ಥರ ಒಂದೊಂದೇ ಸ್ಟಿಚ್ ಹಾಕಿ ಇದು ಬಾಲ್ ಚೈನನ್ನು ಅಟ್ಯಾಚ್ ಮಾಡಿ. ಮತ್ತು ಹೇಗೂ ಟೈಮರನ್ನು ಫಿಕ್ಸ್ ಮಾಡಿರ್ತೀರಲ್ವ, ಈಸಿಲಿ ನೀವು ಬ್ಯಾಲೆನ್ಸ್ ಮಾಡ್ತಾ ಅಟ್ಯಾಚ್ ಮಾಡಬಹುದು. ಮತ್ತು ನಾನು ಬೆರಳನ್ನು ಇಟ್ಟಿದ್ದೀನಲ್ವ, ಅಷ್ಟೊಂದು ಸಮೀಪ ಇಡೋಕ್ಕೆ ಹೋಗಬೇಡಿ ಕಲಿಯೋರು. ಕಲಿತಾದ್ಮೇಲೆ ನೀವು ಹೇಗೆ ಬೇಕಾದರೂ ಹಾಕ್ಬೋದು. ಕಲಿಯುವಾಗ ಸ್ವಲ್ಪ ನೋಡ್ಕೊಂಡು ವರ್ಕ್ ಮಾಡಿ ಫ್ರೆಂಡ್ಸ್. ಮತ್ತು ಇವಾಗ ನಾನು ಏನಿದು ಪಿಂಕ್ ಕಲರಲ್ಲಿ ನಾನು ಇಲ್ಲಿ ಸುಮ್ಮನೆ ರೌಂಡ್ ಡಾಟ್ಸ್ ಥರ ಕೊಡ್ತಾಯಿದ್ದೀನಿ. ಈ ಥರ ಡಾಟ್ಸ್ ಕೊಡುವಾಗ ಸ್ವಲ್ಪ ಗಮನ ಇರಲಿ, ಅಂದರೆ ಸೂಜಿ ಅದ್ರ ಬೀಟ್ಸ್, ಅಂದರೆ ಕುಂದನ ಮೇಲೆ ಸೂಜಿ ಬರಬಾರ್ದು, ಇಲ್ಲಾಂದರೆ ಸೂಜಿ ಮುರಿಯುತ್ತೆ, ಆಮೇಲೆ ಶಟಲ್ ಪ್ರಾಬ್ಲಮ್ಮು ಬಂದುಬಿಡುತ್ತೆ. ಹಾಗಾಗಿ ನೋಡಿಕೊಂಡು ವರ್ಕ್ ಮಾಡಿ ಫ್ರೆಂಡ್ಸ್. ಮತ್ತು ಆ ಥರ ಫಿಲ್ ಮಾಡಿದ್ಮೇಲೆ ನಾನು ಏನು ಇದು ಯೆಲ್ಲೋ ಕಲರ್ ಥ್ರೆಡ್ಡಿಂದ ಸುಮ್ಮನೆ ಸಿಂಪಲಾಗಿ ಇದು ಔಟ್ಲೈನ್ ಕೊಡ್ತಾಯಿದ್ದೀನಿ, ಸ್ವಲ್ಪ ಕಾಣಿಸ್ಲಿ ಅಂದ್ಬಿಟ್ಟು. ಬಟ್ ಅದು ಅಷ್ಟು ಎದ್ದು ಕಾಣಿಸ್ತಾ ಇರಲಿಲ್ಲ.
ಫೋನಲ್ಲಿ ಒಂಥರ ಏನೋ ದಾರ ಕಾಣಿಸ್ತಾ ಇದೆ, ಬಟ್ ರೆಡಿ ಆದಮೇಲೆ ಅಷ್ಟೊಂದು ಕಾಣಿಸ್ತಾ ಇದ್ದಿಲ್ಲ, ಲೈಟಾಗಿ ಕಾಣಿಸ್ತಾ ಇತ್ತು ಇದು ಸಿಲ್ಕ್ ಥ್ರೆಡ್ಡು. ಇದು 0 ನಂಬರಲ್ಲಿ ನೀವು ಟೈಮರ್ ಏನು ಫಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ 0ನಲ್ಲೇ ಇದು ಮಷಿನ್ ಓಡಿಸ್ಬೇಕು. ಅಂದರೆ ಮಷೀನನ್ನು ಆನ್ ಮಾಡಿಬಿಟ್ಟು ನೀವು ಫ್ರೇಮನ್ನು ಮಾತ್ರ ಬ್ಯಾಲೆನ್ಸ್ ಮಾಡಬೇಕು ಕೈಯಿಂದ. ರೌಂಡು ಅದು ಸ್ಟಿಚ್ ಅದು ಔಟ್ಲೈನರ್ ಪಕ್ಕ ಸ್ಟಿಚ್ ಬೀಳಬೇಕು, ಆ ಥರ ನೀವು ಔಟ್ಲೈನ್ ಕೊಡಬೇಕು. ಹಾಗಾಗಿ ಇದು 0 ನಂಬರಲ್ಲೇ ಇಟ್ಬಿಟ್ಟು ನೀವು ಮಷೀನನ್ನು ಆನ್ ಮಾಡಿರ್ತೀರ ಹೇಗೋ, ಸುಮ್ಮನೆ ಫ್ರೇಮನ್ನು ಬ್ಯಾಲೆನ್ಸ್ ಮಾಡಿ, ಆವಾಗ ಈಸಿಲಿ ಇದು ಫಿಲ್ ಆಗುತ್ತೆ ಸ್ಟಿಚ್ಚು. ಮತ್ತು ನೋಡಿ ಫ್ರೆಂಡ್ಸ್, ಈ ಥರ ಔಟ್ಲೈನ್ ಇದು ನಾನೇನಿವಾಗ ಕುಂದನ್ ಹಾಕಿದ್ದೀನಲ್ವಾ, ಅದು ಕುಂದನ್ ಈಸಿಲಿ ಸಿಗುತ್ತೆ. ಆ ಥರ ಅಟ್ಯಾಚ್ ಮಾಡಿಬಿಟ್ಟು ಸ್ವಲ್ಪ ಒಣಗೋವರೆಗೂ ಬಿಡಿ, ಫ್ಯಾಬ್ರಿಕ್ ಗ್ಲೂಯಿಂದ ಅಟ್ಯಾಚ್ ಮಾಡಿ ಒಂದು 5ರಿಂದ 10 ನಿಮಿಷ ಬಿಟ್ಬಿಟ್ಟು ಈ ಥರ ಮತ್ತೆ ಔಟ್ಲೈನ್ ಕೊಡಿ. ಇಷ್ಟೇ ಕೆಲಸ ಇರೋದು ಇದರಲ್ಲಿ, ಏನು ಜಾಸ್ತಿ ಕೆಲಸ ಇಲ್ಲ. ಬಟ್ ಕುಂದನ್ ಕಾಸ್ಟ್ಲಿ ಇರುತ್ತೆ. ಆಮೇಲೆ ಇದು ಕೈ ಕೆಲಸ ಅಂದರೆ ಕಟ್ದಾನ ವರ್ಕ್ ಮಾಡಿರೋಂಥದ್ದಕ್ಕೆ ನಾನು 2,000 ರೂಪಾಯಿನ ತೊಗೊಂಡಿರೋದು ಕಸ್ಟಮರ್ ಹತ್ರ. ಈಸಿಲಿ ಇದು ಕೂಡ ಅಷ್ಟೇ 0 ನಂಬರಲ್ಲಿ ನೀವು ಔಟ್ಲೈನ್ ಕೊಡಬೇಕು. ಅಂದರೆ ಸೂಜಿ ಸ್ವಲ್ಪ ಗಮನ ಇಟ್ಟು ನೋಡಿಕೊಂಡು ವರ್ಕ್ ಮಾಡಿ ಫ್ರೆಂಡ್ಸ್. ಏನಕ್ಕೆ ತೊಂದರೆ ಆಗೋಗುತ್ತೆ ಸೂಜಿ ಅದ್ರ ಮೇಲೆ ಬಂದರೆ. ನಾನು ಕಲಿಯುವಾಗ ಈ ಥರ ಕುಂದನನ್ನು ಯೂಸ್ ಮಾಡುವಾಗ ತುಂಬ ಸರಿ ಆ ಥರ ಆಗಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೇನೆ. ನಾನು ಒಂದು ಡಿಸೈನ್ನ ಹಾಕ್ತಾಯಿದ್ದೆ ಕಲಿಯುವಾಗ ಈ ಥರ ಸಿಂಪಲ್ಲಾಗಿ, ಅದು ಸೂಜಿ ಅದ್ರ ಮೇಲೆ ಬಂದುಬಿಟ್ಟು ಶಟಲ್ ಪ್ರಾಬ್ಲಮ್ ಬಂದುಬಿಟ್ಟಿತ್ತು. ಮತ್ತೆ ರಿಪೇರಿ ಮಾಡಿಸಿ ನಾನು ವರ್ಕ್ ಮಾಡಿದ್ದೆ. ಅದು ಕೂಡ ನನಗೆ ಶಟಲ್ ಹೇಗೆ ರಿಪೇರಿ ಮಾಡ್ತಾರೆ ಅದು ಬರಲ್ಲ. ಒಬ್ಬರು ಕಮೆಂಟ್ ಕೂಡ ಮಾಡಿದ್ರಿ ನೀವು, ಸಾರಿ ನನಗೆ ಅದು ಬರಲ್ಲ. ಹಾಗಾಗಿ ರಿಪೇರಿ ಶಾಪ್ಗೆ ಹೋಗಬೇಕಾಗುತ್ತೆ ಆ ಥರ ಪ್ರಾಬ್ಲಮ್ ಆದರೆ. ಮತ್ತು ಅದೇ ಪಿಂಕ್ ಕಲರ್ ಥ್ರೆಡ್ಡಿಂದ ಸಿಂಪಲಾಗಿ ಇಲ್ಲಿ ರೌಂಡ್ ಸರ್ಕಲ್, ಇದು ನಾನೇನು ಸಿಂಪಲ್ ಒಂದು ಚುಕ್ಕೆ ಥರ ಕೊಡ್ತಾಯಿದ್ದೀನಲ್ವ, ಆ ಥರ ಕೊಟ್ಬಿಟ್ಟು ಅಕ್ಕಪಕ್ಕ ಎಲ್ಲ ಗೋಲ್ಡ್ ಕಲರ್ ಝರಿಯಿಂದನೇ ಔಟ್ಲೈನ್ ಕೊಡ್ತೇನೆ ಮತ್ತೆ ಅದಕ್ಕೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್. ಮತ್ತು ಇದು ಸಿಂಪಲಾಗಿ ಝರಿಯಿಂದ ಕೊಟ್ಟಿಲ್ಲ, ಸಾರಿ ಔಟ್ಲೈನ್ ನಾನು ಯೆಲ್ಲೋ ಕಲರ್ ಥ್ರೆಡ್ಡಿಂದನೇ ಕೊಟ್ಟಿದ್ದೇನೆ ನೋಡಿ. ಇದು ತುಂಬ ದಿನದ ವೀಡಿಯೋ ಫ್ರೆಂಡ್ಸ್, ನಾನು ಅಪ್ಲೋಡ್ ಮಾಡಲಿಕ್ಕೆ ಇವಾಗ ಟೈಮ್ ಸಿಕ್ಕಿದೆ ನನಗೆ. ತುಂಬ ದಿನದ ವೀಡಿಯೋ ಇದು, ಹಾಗಾಗಿ ಸರಿ ಅಂತ ಹೇಳಿಬಿಟ್ಟೆ. ನಾನು ದಾರದಿಂದನೇ ಫಿಲ್ ಔಟ್ಲೈನ್ ಕೊಡ್ತಾಯಿದ್ದೀನಿ ಇದಕ್ಕೆ ನಾನು. ನೋಡಿ ಫೈನಲ್ ಲುಕ್ ಈ ಥರ ಇದೆ. ಈ ಥರ ರೆಡಿ ಆದಮೇಲೆ ಅಕ್ಕಪಕ್ಕ ಒಂದೊಂದು ಚುಕ್ಕೆ ಥರ ಅದೇ ಕುಂದನನ್ನು ಹಾಕಿಬಿಟ್ಟು ಔಟ್ಲೈನ್ ಕೊಟ್ಟು ನೆಟ್ ಫ್ಯಾಬ್ರಿಕನ್ನು ಈ ಥರ ಮೇಲ್ಗಡೆ ಫ್ಯಾಬ್ರಿಕ್ ತೆಗೆದುಬಿಟ್ಟು ವರ್ಕ್ ಮಾಡಬೇಕಿದ್ರ ಒಳಗಡೆ. ನಿಮಗೆ ಇದು ಕಟ್ದಾನ ಹಾಕಲಿಕ್ಕೆ ಬಂದಿಲ್ಲ ಅಂದರೆ ನೀವು ಬಾಲ್ ಚೈನ್ ಕೂಡ ಆ್ಯಡ್ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಸಿಗೋಣ ಫ್ರೆಂಡ್ಸ್, ಬಾಯ್.